ಭಗವದ್ಗೀತಾ ಅಧ್ಯಾಯ 5 ಕರ್ಮಸನ್ಯಾಸ ಯೋಗ ಶ್ಲೋಕ 29 ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಕನ್ನಡ ಅನುವಾದ. ಯಜ್ಞಗಳಿಗೂ ತಪಸ್ಸುಗಳಿಗೂ ನಿಜವಾದ ಭೋಕ್ತನಾಗಿ, ಎಲ್ಲಾ ಲೋಕಗಳ ಮಹೇಶ್ವರನಾಗಿ, ಎಲ್ಲಾ ಜೀವಿಗಳ ಹಿತೈಷಿಯಾದ ಸ್ನೇಹಿತನಾಗಿ ನನ್ನನ್ನು ಅರಿತವನು ಶಾಶ್ವತ ಶಾಂತಿಯನ್ನು ಹೊಂದುತ್ತಾನೆ. ಅರ್ಥ: ಮಾನವನ ಅಶಾಂತಿಯ ಮೂಲವೆಂದರೆ ತಾನು ಮಾಡುವ ಎಲ್ಲಾ ಕರ್ಮಗಳ ಫಲದ ಮೇಲೆ ತಾನೇ ಹಕ್ಕುದಾರನೆಂಬ ಭಾವನೆ. ಯಜ್ಞ, ತಪಸ್ಸು, ಸೇವೆ ಇವೆಲ್ಲದರ ನಿಜವಾದ ಭೋಕ್ತನು ಪರಮಾತ್ಮನೇ ಎಂಬ ಅರಿವು ಬಂದಾಗ ಕರ್ತೃತ್ವ ಮತ್ತು ಫಲಾಸಕ್ತಿ ಸಹಜವಾಗಿ ಕರಗುತ್ತವೆ. ಅದೇ ರೀತಿ ಪರಮಾತ್ಮನು ಕೇವಲ ಲೋಕಾಧಿಪತಿಯಲ್ಲ, ಅವನು ಎಲ್ಲಾ ಜೀವಿಗಳ ಅಂತರಂಗದ ಹಿತೈಷಿ ಸ್ನೇಹಿತ. ಈ ದೃಷ್ಟಿ ಬಂದಾಗ ಜಗತ್ತು ಶತ್ರುತ್ವದಿಂದ ತುಂಬಿದ ಸ್ಥಳವಾಗಿ ಕಾಣುವುದಿಲ್ಲ. ಈ ಮೂರು ಸತ್ಯಗಳನ್ನು ಭೋಕ್ತತ್ವ, ಮಹೇಶ್ವರತ್ವ ಮತ್ತು ಸುಹೃದತ್ವ ಯಾರು ಆಳವಾಗಿ ಅರಿತಾರೋ ಅವರ ಮನಸ್ಸು ಸಹಜವಾಗಿ ಶಾಂತವಾಗುತ್ತದೆ. ಇದೇ ಯೋಗದ ಪರಮಫಲ, ಇದೇ ಶಾಶ್ವತ ಶಾಂತಿ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ.